ಮುಂದಿನ ಸೂತ್ರ ವಾಗ್ಭಟ ಋಷಿ ಪ್ರಕಾರ ಪ್ರತಿದಿನ ನಿಮ್ಮ ಜೀವನ ಏನು ಶುರುವಾಗತ್ತೆ, ಪ್ರತಿದಿನ ನೀವು ಮಲಗಿದ್ದು ಬೆಳಗ್ಗೆ ಏನು ಹೇಳ್ತೀರಿ, ಬೆಳಗ್ಗೆ ಏಳ್ತಾ ಇದ್ದ ಹಾಗೆ ದಯವಿಟ್ಟು ನೀರು ಕುಡೀರಿ. ಆಯುರ್ವೇದದ ಬೇರೆ ಬೇರೆ ವೈದ್ಯರುಗಳು ಇದನ್ನೇ ಉಷಾಪಾನ ಅಂತ ಹೇಳಿದ್ದಾರೆ. ಉಷಾಪಾನ ಅಂದರೆ ಬೆಳಗ್ಗೆ ಏಳ್ತಾನೆ ನೀರು ಕುಡಿಯೋದು, ಅಂದರೆ ಹಲ್ಲನ್ನು ಉಜ್ಜಿದೆ ಮುಖನೂ ತೊಳಿದೆ ಅದಕ್ಕೆ ಮುಂಚೆನೇ ನೀರನ್ನು ಕುಡಿಯೋದು. ಈ ರೀತಿ ಆಗಲ್ಲ ಅಂತಂದರೆ ರಾತ್ರಿ ನೀವು ಮಲಗೋವಾಗಲೇ ಹಲ್ಲು ಪುಡಿಯಿಂದ ಹಲ್ಲನ್ನು ಉಜ್ಜಿ ಮಲ್ಕೊಳ್ಳಿ, ಬೆಳಗ್ಗೆ ಏಳ್ತಾ ಇದ್ದ ಹಾಗೆ ನೀರು ಕುಡೀರಿ. ಕಾರಣ ಏನಪ್ಪ ಅಂದರೆ ರಾತ್ರಿ ನೀವು ಮಲಗಿದ್ದಾಗ ಶರೀರದ ಕೆಲಸಗಳೆಲ್ಲ ಕಡಿಮೆ ಆಗಿರುತ್ತೆ, ಆದರೆ ಲಾಲಾರಸ ತಯಾರಾಗೋ ಕೆಲಸ ಮಾತ್ರ ಕಡಿಮೆ ಆಗಿರಲ್ಲ. ರಾತ್ರಿಯೆಲ್ಲ ಲಾಲಾರಸ ತಯಾರಾಗ್ತಾ ಇರುತ್ತೆ. ರಾತ್ರಿಯೆಲ್ಲ ಲಾಲಾರಸ ತಯಾರಾಗಿದೆ, ಬಾಯಿಯ ಎಲ್ಲ ಕಡೆ ಇದೆ, ಇದು ಬಾಯಿಯಿಂದ ಹೊಟ್ಟೆಗೆ ಹೋಗಲೇಬೇಕು. ವಾಗ್ಭಟ ಋಷಿ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಜೊಲ್ಲು ತಯಾರಾಗತ್ತೆ ಅದು ಯಾವುದೇ ಸಮಯದಲ್ಲಿ ತಯಾರಾದ ಲಾಲಾರಸಕ್ಕಿಂತ ಹೆಚ್ಚು ಅದ್ಭುತ. ಬೆಳಗ್ಗೆ ತಯಾರಾದ ಜೊಲ್ಲು ದೇಹದ ಒಳಗಡೆ ಹೋಗಲೇಬೇಕು. ಅದಕ್ಕೆ ಬಾಯನ್ನೂ ಮುಕ್ಕಳಿಸದೆ ಬೆಳಗ್ಗೆ ನೀರು ಕುಡೀರಿ ಅಂತ ಹೇಳಿರೋದು. ಅದನ್ನೇ ಉಷಾಪಾನ ಅಂತ ಹೇಳೋದು. ಹಾಗಾದರೆ ಬೆಳಗ್ಗೆ ಎಷ್ಟು ನೀರು ಕುಡಿಯೋದು? 18ರಿಂದ 60 ವರ್ಷದವರು 3/4 ಅಥವಾ 1 ಲೀಟರ್ ನೀರನ್ನು ಕುಡಿಬೇಕು. 18 ವರ್ಷಕ್ಕಿಂತ ಕಡಿಮೆ ಇರೋರು 3/4 ಲೀಟರ್ ನೀರನ್ನು ಕುಡಿಬೇಕು. 60 ವರ್ಷಕ್ಕಿಂತ ವಯಸ್ಸಾದವರು 3/4 ಲೀಟರ್, ಅಂದರೆ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ 2 ಲೋಟ, ವಯಸ್ಕರಿಗೆ 3 ಲೋಟ ಇಷ್ಟು ಕುಡಿಲೇಬೇಕು. ಕುಡಿಯೋದು ಹೇಗೆ ಅಂತ ಈಗಾಗಲೇ ಹೇಳಾಗಿದೆ. ಬಾಯಲ್ಲಿ ನೀರನ್ನು ಮುಕ್ಕಳಿಸಿ ಗುಟುಕಾಗಿ ಕುಡಿಬೇಕು. ವಾಗ್ಭಟ ಮಹರ್ಷಿ ಹೇಳಿದ್ದಾರೆ ಅಂತ ಬೆಳಗ್ಗೆ ಏನು ಲಾಲಾರಸ ಉತ್ಪತ್ತಿಯಾಗತ್ತೆ ಅದರ ಬಗ್ಗೆ ನಾನು ಒಂದಿಷ್ಟು ಸಂಶೋಧನೆಯನ್ನು ಮಾಡಿದ್ದೀನಿ. ಹಲವಾರು ರೋಗಿಗಳಿಗೆ ಡಯಾಬಿಟಿಸ್ ಇದೆ. ಈ ಡಯಾಬಿಟಿಸ್ ಇರೋರಿಗೆ ಗಾಯ ಆದರೆ ಅದು ಬೇಗ ವಾಸಿಯಾಗಲ್ಲ. ನನಗೆ ಗೊತ್ತಿರೋ 8-10 ಡಯಾಬಿಟಿಸ್ ರೋಗಿಗಳಿದ್ದಾರೆ. ಇವರಿಗೆ ನಾನು ಹೋಮಿಯೋಪತಿ ಔಷಧಿಯನ್ನು ನಿಲ್ಲಿಸಿದೆ. ಅವರಿಗೆ ಹೇಳಿದೆ, ಬೆಳಿಗ್ಗೆ ತಯಾರಾಗೋ ಲಾಲಾರಸ ತುಂಬ ಒಳ್ಳೆಯದು, ಅದನ್ನೇ ಹಚ್ಚಿ ಅಂತ ಹೇಳಿದೆ. ಅಬ್ಬಾ, ಎಂಥ ಚಮತ್ಕಾರ ಆಯಿತು ಅಂತೀರ. 15ರಿಂದ 20 ದಿನಗಳಲ್ಲಿ ಅವರ ಗಾಯ ವಾಸಿಯಾಗ್ಲಿಕ್ಕೆ ಶುರುವಾಯಿತು. ಗ್ಯಾಂಗ್ರೀನ್ ಇರೋ ರೋಗಿಗಳಿದ್ದಾರೆ. ವೈದ್ಯರು ಹೇಳಿದರು ಇನ್ನು ಇವರ ಕಾಲನ್ನು ತೆಗಿಲೇಬೇಕು ಅಂತ. ಗ್ಯಾಂಗ್ರೀನ್ ಇರೋ ವ್ಯಕ್ತಿ ಅಲ್ಲಿಗೆ ವರ್ಷ ಪೂರ್ತಿ ತನ್ನ ಜೊಲ್ಲನ್ನು ಹಚ್ಚಿ ಅದನ್ನು ಸರಿ ಮಾಡ್ಕೊಂಡು ಬಿಟ್ಟ. ಆಗ ನನಗೆ ಗೊತ್ತಾಯಿತು ಪ್ರಾಣಿಗಳಿಗೆ ನಮಗಿಂತ ಜಾಸ್ತಿ ಬುದ್ಧಿ ಇದೆ ಅಂತ. ಪ್ರಾಣಿಗಳಿಗೆ ಗಾಯ ಆಗ್ತಿದ್ದ ಹಾಗೆ ಅವು ನಾಲಿಗೆಯಿಂದ ಆ ಗಾಯ ಆದ ಜಾಗವನ್ನು ನೆಕ್ಲಿಕ್ಕೆ ಶುರು ಮಾಡ್ತವೆ. ಇನ್ನೂ ಒಂದು ಪ್ರಯೋಗ ನಾನು ಏನು ಮಾಡಿದೆ ಅಂದರೆ, ಕೆಲವು ಕನ್ನಡಕ ಹಾಕೋ ಮಕ್ಕಳು ನನಗೆ ಪರಿಚಯ ಇದ್ದಾರೆ. ಅವರ ಅಮ್ಮ ಅಪ್ಪಂಗೆ ಈ ಕನ್ನಡಕ ತೆಗಿಬೇಕಲ್ಲ ಅನ್ನೋ ಚಿಂತೆ. ತುಂಬ ಚಿಕ್ಕ ಮಕ್ಕಳು, ತುಂಬ ದಪ್ಪು ಕನ್ನಡಕ, ಸೋಡಾ ಕನ್ನಡಕ. ಅವರಿಗೆ ಬೆಳಗ್ಗೆ ಎದ್ದು ಕೂಡಲೇ ಬಾಯಲ್ಲಿ ಇರೋ ಜೊಲ್ಲನ್ನು ಕಣ್ಣಿಗೆ ಹಚ್ಚಿ ಅಂತ ಹೇಳಿದೆ. ಕಣ್ಣಿಗೆ ಕಪ್ಪನ್ನು ಹಚ್ತೀರಲ್ಲ ಆ ರೀತಿ ಮಕ್ಕಳು ನಾನು ಹೇಳಿದೆ ಅಂತ ಹೇಳಿ ಜೊಲ್ಲನ್ನು ಹಚ್ಚಲಿಕ್ಕೆ ಶುರು ಮಾಡಿದರು. ಎಷ್ಟು ಆಶ್ಚರ್ಯ ಅಂದರೆ, ಜೊಲ್ಲು ಹಚ್ಚಲಿಕ್ಕೆ ಶುರು ಮಾಡಿದ್ರಿಂದ ಅವರ ಕನ್ನಡಕನೇ ತೆಗೆಯೋ ಹಾಗಾಯಿತು. ಕನ್ನಡಕ ಇರೋ ಯಾರು ಬೇಕಾದರೂ ಇದನ್ನು ಮಾಡಬಹುದು. ವ್ಯತ್ಯಾಸ ಏನಪ್ಪ ಅಂದರೆ, ಮಕ್ಕಳಲ್ಲಿ ಫಲಿತಾಂಶ ಬೇಗ ಸಿಗತ್ತೆ, ಆದರೆ ನಮ್ಮಲ್ಲಿ ಅಂದರೆ ಒಂದು ಸ್ವಲ್ಪ ವಯಸ್ಕರಿಗೆ ಫಲಿತಾಂಶ ಸ್ವಲ್ಪ ವಿಳಂಬವಾಗಿ ಸಿಗತ್ತೆ. ಕಣ್ಣಲ್ಲಿ ಹೊಳಪನ್ನು ಜಾಸ್ತಿ ಮಾಡ್ಕೋಬೇಕಾದ್ರೆ ಬೆಳಗ್ಗೆನೆ ನಿಮ್ಮ ಜೊಲ್ಲನ್ನು ನೀವೇ ಹಚ್ಕೊಂಡ್ರೆ ಸಾಕು. ನಮಗೆ ಕಂಜಕ್ಟಿವಿಟೀಸ್ ಅನ್ನೋ ರೋಗ ಕಣ್ಣಿಗೆ ಬರುತ್ತೆ. ಇದರಲ್ಲಿ ಕಣ್ಣು ತುಂಬ ಕೆಂಪಾಗಿರುತ್ತೆ, ಕಣ್ಣು ಉರಿಯುತ್ತೆ. ಆಯುರ್ವೇದದ ಯಾವುದೇ ಔಷಧಿ ತಗೊಂಡ್ರೂ 4ರಿಂದ 5 ದಿನ ಬೇಕೇ ಬೇಕು. ಇದರ ಬದಲು ಬೆಳಗ್ಗೆ 6 ಗಂಟೆಗೆ ಏಳ್ತಾ ಇದ್ದ ಹಾಗೆ ಬಾಯಿಯ ಜೊಲ್ಲನ್ನು ಕಣ್ಣಿಗೆ ಹಚ್ಚಿ 24 ಗಂಟೆಗಳಲ್ಲಿ, ಕೇವಲ 24 ಗಂಟೆಗಳಲ್ಲಿ ನಿಮಗೆ ಫಲಿತಾಂಶ ಸಿಗತ್ತೆ. ಹೀಗೆ ಮಕ್ಕಳಲ್ಲಿ ತುಂಬ ಚಿಕ್ಕವರಾಗಿರೋದ್ರಿಂದಾನೇ ಕಣ್ಣಲ್ಲಿ ರೋಗ ಏನಾದರೂ ಇದ್ದರೆ, ನನ್ನ ಬಳಿ 8 ವರ್ಷದ ಒಂದು ಮಗು ಇದೆ.
ನಾನು ಅದಕ್ಕೆ ಚಿಕಿತ್ಸೆ ಕೊಡ್ತಿದ್ದೀನಿ. ಅವಳಿಗೆ ಕಣ್ಣು ಒಂದೊಂದು ಸೈಡು, ವಾರೆಗಣ್ಣು ಅಂತೀವಲ್ಲ ಆ ರೀತಿ. ಕಣ್ಣು ಯಾರನ್ನೋ ನೋಡಿದರೆ ಇನ್ಯಾರನ್ನೋ ಮಾತಾಡ್ಸತ್ತೆ. ಅವರ ಅಪ್ಪ ಅಮ್ಮ ಬಡವರಾಗಿರೋದ್ರಿಂದ ಆಪರೇಷನ್ ಖರ್ಚು ಅವರಿಗೆ ಸ್ವಲ್ಪ ಭಾರ ಆಗತ್ತೆ. ಸುಮಾರು 4 ವರ್ಷದಿಂದ ಆ ಮಗುವಿನ ವಾರೆಗಣ್ಣನ್ನು ಸರಿ ಮಾಡಬೇಕಾಗಿದೆ. ಈಗ ನೋವು ಕಡಿಮೆ ಆಗಿದೆ, ಕಣ್ಣಿನ ಗುಡ್ಡೆ ಅಲ್ಲೇ ಮಧ್ಯಕ್ಕೆ ಬರ್ತಾ ಇದೆ. ಆಗ ನನಗೆ ಆಶ್ಚರ್ಯ ಆಗಿ ದಿಲ್ಲಿಯಲ್ಲಿರೋ ಒಬ್ಬರು ಪ್ರಖ್ಯಾತ ವೈದ್ಯರನ್ನು ಕೇಳಿದೆ, ಈ ಜೊಲ್ನಲ್ಲಿ ಏನಿದೆ ಅಂತ. ಇದರಲ್ಲಿ ಏನೇನು ಪದಾರ್ಥ ಇರುತ್ತೆ ಅಂದೆ. ಅದಕ್ಕೆ ಅವರು ಮಣ್ಣಲ್ಲಿ ಏನೇನಿದೆ ಅದೆಲ್ಲ ಲಾಲಾರಸದಲ್ಲಿದೆ ಅಂದರು. ಮಣ್ಣಿನಲ್ಲಿರೋ 18 ಪ್ರಮುಖವಾದ ಪದಾರ್ಥಗಳು ಲಾಲಾರಸದಲ್ಲೂ ಇದೆ. ಅದಕ್ಕೆ ಹೇಳಿದ್ದು ಲಾಲಾರಸವನ್ನು ದಯವಿಟ್ಟು ನಷ್ಟ ಮಾಡ್ಕೋಬೇಡಿ. ಇದು ಬಹಳಷ್ಟು ರೋಗಿಗಳಿಗೆ ರಾಮಬಾಣ, ಬಹಳಷ್ಟು ರೋಗಗಳಿಗೂ ರಾಮಬಾಣ. ಇನ್ನೂ ಕೆಲವು ವಿಷಯ ನಿಮಗೆ ತಿಳಿಸ್ಬೇಕು. ನಿಮ್ಮ ಶರೀರದಲ್ಲಿ ಎಲ್ಲಾದರೂ ಸುಟ್ಟ ಗಾಯ ಇದ್ದರೆ ಬೆಳಗ್ಗೆ ಲಾಲಾರಸದಿಂದ ಮಾಲಿಷ್ ಮಾಡ್ತಾಯಿರಿ. 6ರಿಂದ 7 ತಿಂಗಳಲ್ಲಿ ಕಲೆಯೆಲ್ಲ ಸಂಪೂರ್ಣ ಮಾಯ ಆಗಿಬಿಡುತ್ತೆ. ಸುಟ್ಟ ಗಾಯಕ್ಕೂ ಔಷಧಿ. ಎಕ್ಸಿಮಾ ಆಗಿದ್ದರೆ ಬೆಳಿಗ್ಗೆ ಲಾಲಾರಸದ ಮಾಲಿಷ್ ಮಾಡಿ 6ರಿಂದ 7 ತಿಂಗಳಲ್ಲಿ ಮಾಯ ಆಗಿಬಿಡುತ್ತೆ. ಎಕ್ಸಿಮಾಗಿಂತ ಇನ್ನೂ ಒಂದು ಹೆಜ್ಜೆ ಹೆಚ್ಚು, ಸೊರೋಸಿಸ್, ಲಾಲಾರಸದಿಂದ ಇದೂ ಕೂಡ ಸರಿ ಹೋಗುತ್ತೆ. ನೋಡಿ, ಇವೆಲ್ಲ ಪುಕ್ಕಟೆ ಔಷಧಿಗಳು. ವಾಗ್ಭಟ ಮಹರ್ಷಿ ಎಷ್ಟು ಚಿಕಿತ್ಸೆ ಹೇಳಿದ್ದಾರೆ, ಅವೆಲ್ಲ ಉಚಿತ, ಏನೂ ಖರ್ಚಿಲ್ಲ. ಚರ್ಮದ ರೋಗಗಳಿಗೆ ಹಾಕಬಹುದು, ಕಣ್ಣಿನ ತೊಂದರೆಗಳಿಗೆ ಹಾಕಬಹುದು, ಸುಟ್ಟ ಗಾಯಗಳಿಗೆ ಬಳಸಬಹುದು. ಪರಿಣಾಮ ಇದರ ಫಲಿತಾಂಶ ಅದ್ಭುತವಾಗಿರುತ್ತೆ. ಇದನ್ನೇ ನೀವು ಮಾಡಿ, ಫಲಿತಾಂಶವನ್ನು ನೀವು ನೋಡಿ, ಅದನ್ನು ಬೇರೆಯವ್ರಿಗೂ ತಿಳಿಸ್ತಾ ಹೋಗಿ ಅಷ್ಟೇ. ನೋಡಿ, ನಿಮ್ಮ ದುಃಖ ಕಡಿಮೆ ಆಯಿತು, ಬೇರೆಯವರಿಗೂ ದುಃಖ ಕಡಿಮೆ ಮಾಡ್ತಾ ಇದ್ದೀರಿ. ಮೋಕ್ಷಕ್ಕೆ ದಾರಿ ಹೇಗಿದೆ ಈಗ ನಿಮ್ಗೆ ಅರ್ಥ ಆಗ್ತಾ ಇರಬೇಕು ಅಲ್ವಾ? ಮತ್ತೊಮ್ಮೆ ಈ 4 ಸೂತ್ರಗಳನ್ನು ಹೇಳ್ತೀನಿ. ಊಟ ಆದ ಕೂಡಲೇ ನೀರನ್ನು ಕುಡಿಬಾರ್ದು. ಊಟದ 1.5 ಗಂಟೆ ನಂತರ ನೀರು ಕುಡಿಬೇಕು. ನೀರನ್ನು ಗುಟುಕಾಗಿ ಕುಡಿಬೇಕು. ಯಾವತ್ತೂ ನೀರನ್ನು ತಣ್ಣಗೆ ಕುಡಿಬಾರ್ದು. ಬೆಳಗ್ಗೆ ಏಳ್ತಾ ಇದ್ದ ಹಾಗೆ ನೀರನ್ನು ಕುಡಿಬೇಕು. ನಿಮ್ಮ ಹೊಟ್ಟೆನ ಸರಿಯಾದ ಕಂಡೀಷನ್ನಲ್ಲಿ ಇಟ್ಕೊಳ್ಳೋ ವಾಗ್ಭಟ ಋಷಿ ಪ್ರಕಾರ ಈ 5 ಸೂತ್ರಗಳು ಎಲ್ರಿಗೂ ಅತ್ಯವಶ್ಯಕ. ಜೀವನ ಪೂರ್ತಿ ಹೊಟ್ಟೆ ಮತ್ತು ಜಠರಾಗ್ನಿ ಕೆಲಸ ಮಾಡಲಿಕ್ಕೆ ಬಹಳ ಅವಶ್ಯಕವಾದ ಸಲಹೆಗಳು ಇವು. ನಿಸರ್ಗವನ್ನು ಕೆಳಗೆ ಯೋಗದ ಜ್ಞಾನ ಸಂಶೋಧನೆ ತಿಳಿಸಿದೆ. ಇದುವೇ ರಾಮಬಾಣ, ಇದುವೇ
ಎರಡು ಕೂಡ ಅಂತಿದೆ. ಸಾಧನೆಯ ಶಿಖರದಿ ಹೆಬ್ಬೆಟ್ಟಿಂದ ಪ್ರಾರಂಭ ಎಡಮು ಇಷ್ಟು ಹೊರ ಹಾಕಿ ಮತ್ತೆ ಒಳಗೆ ಸೇರಿಸಿದೆ. ಈಗ ಎಡಮು ನಿಕ್ಕಿ ಬಲಭಾಗ ಹೊರಗೆ ಯೋಗಕ್ಕೆ ದೊರಕಿದೆ ಧರ್ಮದ ಮಾಪಕ, ಯೋಗಕ್ಕೆ ದೊರಕಿದೆ ಧರ್ಮದ ಮಾಪಕ. ಇದೊಂದೇ ನಮಗಿಂದು ಆರೋಗ್ಯ ಜಾತಕ, ಆರೋಗ್ಯ ಜಾತಕ. ಯೋಗದಿಂದ ರೋಗದ ಮುಕ್ತಿ ಮಾಡು ಮಾನವ, ಇದುವೇ ನಿನಗೆ ಬ್ರಹ್ಮ ಮಾರ್ಗವು. ಯೋಗದಿಂದ ರೋಗದ ಮುಕ್ತಿ ಮಾಡು ಮಾನವ, ಇದುವೇ ನಿನಗೆ ಬ್ರಹ್ಮ ಮಾರ್ಗವು. ಇದುವೇ ನಿನಗೆ ಬ್ರಹ್ಮ ಮಾರ್ಗವು, ಇದುವೇ ನಿನಗೆ ಬ್ರಹ್ಮ ಮಾರ್ಗವು. ಮಾಡಬೇಕು ಯೋಗ, ಓಡಬೇಕು ರೋಗ, ಪಡೆಯಬೇಕು ಭೋಗ, ಬಾಳಿನಲ್ಲಿ ಸುಯೋಗ. ಪತಂಜಲಿ ರಚಿಸಿದ ಅಷ್ಟಾಂಗ ಯೋಗ, ಆ ಋಷಿಗೆ ಮಾಡುವೆ ನಮನ ಸಾಷ್ಟಾಂಗ. ಯಮದಲ್ಲಿ ಇರುವುದೇ ಅಹಿಂಸಾ ಸತ್ಯ, ಆಸ್ತೆಯ ಅಪರಿಗ್ರಹ ಬ್ರಹ್ಮಚರ್ಯ ಸೂತ್ರಗಳು. ನಿಯಮದಲ್ಲಿ ಇರುವುದೇ ಶೌಚ ಸಂತೋಷ, ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಗಳು. ಆಸನದಲ್ಲಿರುವುದು ವಿಶಿಷ್ಟ ಭಂಗಿಗಳು, ಅಭ್ಯಾಸ ಮಾಡಿದಲ್ಲಿ ಸ್ವಚ್ಛವು ನವರಂಧ್ರಗಳು. ದೇಹವನ್ನು ಪಳಗಿಸಿ ರೋಗವನ್ನು ತೊಲಗಿಸಿ ಬೇಲೂರ ಸುಂದರ ಮೂರ್ತಿಗಳ ನಾಚಿಸಿ. ಪ್ರಾಣಾಯಾಮದಲ್ಲಿದೆ ಕ್ರಮಬದ್ಧ ಉಸಿರಾಟ, ಪೂರಕ ರೇಚಕ ಕುಂಭಕವೆರಡು. ಶ್ವಾಸಕೋಶ ಹೃದಯ ರಕ್ತನಾಳ ಮೆದುಳು, ಮನಸ್ಸಿನ ಮೇಲಿದೆ ಇದರ ತಿರುಳು. ಮಾಡಬೇಕು ಯೋಗ, ದೂಡಬೇಕು ರೋಗ, ಪಡೆಯಬೇಕು ಭೋಗ, ಬಾಳಿನಲ್ಲಿ ಸುಯೋಗ. ಪತಂಜಲಿ ರಚಿಸಿದ
ಬೇಕು ಯೋಗ